ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶ ಹಬ್ಬ ಅಲ್ವಾ? ನಿಮ್ಗೆ ನಾನು ಗಣೇಶ ಅವ್ರದ್ದು ಒಂದು ಕತೆ ಹೇಳ್ಕೊಡ್ಲಾ? ನಿಮ್ಗೆ ಮಹಾಭಾರತ ಕತೆ ಗೊತ್ತಲ್ವಾ? ಅದನ್ನ ಬರ್ದಿದ್ ಯಾರು ಅಂತ ಗೊತ್ತಾ? ಗೊತ್ತಿಲ್ವಾ? ಬರ್ದಿದ್ದು ಗಣೇಶ ಅವರು, ಬರ್ಸಿದ್ದು ವ್ಯಾಸ ಮಹರ್ಷಿಗಳು. ಆಯ್ತಾ? ವ್ಯಾಸ ಮಹರ್ಷಿಗಳಿಗೆ ಮಹಾಭಾರತ ಕತೆ ಬರಿಬೇಕು ಅಂತ ಆಸೆ ಆಗುತ್ತೆ. ಆದ್ರೆ ಆ ಕತೆ ತುಂಬಾ ಕಷ್ಟ ಇದ್ದಿದ್ರಿಂದ ನಾನೊಬ್ಬನ ಕೈಲೇ ಬರೆಯಕ್ಕಾಗಲ್ಲ, ನಾನು ಯಾವ್ದಾದ್ರೂ ಹೆಲ್ಪ್ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಆವಾಗ ಅವ್ರಿಗೆ ನೆನಪಾಗಿದ್ದೆ ಗಣೇಶ ಅವರು. ಯಾಕೆ ಹೇಳಿ? ನಾವು ಬುದ್ಧಿಗೋಸ್ಕರ ಯಾವ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಗಣೇಶ ಅವ್ರು ತುಂಬಾ ಬುದ್ಧಿವಂತರು. ಅದಕ್ಕೆ ಗಣೇಶ ಅವರನ್ನ ಹುಡುಕೊಂಡು ಹೋಗ್ತಾರೆ. ನಾನು ಒಂದು ಕತೆ ಬರಿಬೇಕು ಅಂತ ಇದ್ದೀನಿ, ನೀವು ನನಗೆ ಸಹಾಯ ಮಾಡ್ತೀರಾ, ಬರ್ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಗಣೇಶ ಅವರು ಆಯ್ತು ಅಂತ ಒಪ್ಕೋತಾರೆ. ಆದ್ರೆ ಒಂದು ಕಂಡೀಷನ್ ಹಾಕ್ತಾರೆ. ಏನ್ ಕಂಡೀಷನ್ ಅಂದ್ರೆ, ನಾನು ಬರಿತಾ ಹೋಗ್ತೀನಿ, ಮಧ್ಯೆ ಎಲ್ಲೂ ಸ್ಟಾಪ್ ಮಾಡಲ್ಲ ಅಂತ. ವ್ಯಾಸ ಮಹರ್ಷಿಗಳು ಸರಿ ಆಯ್ತು ಅಂತ ಒಪ್ಕೋತಾರೆ. ವ್ಯಾಸ ಮಹರ್ಷಿಗಳು ಕೂಡ ಒಂದು ಕಂಡೀಷನ್ ಹಾಕ್ತಾರೆ. ಏನ್ ಕಂಡೀಷನ್ ಅಂದ್ರೆ, ನನ್ನ ಕತೆ ಹೇಳೋದನ್ನ ನೀವು ಅರ್ಥ ಮಾಡ್ಕೊಂಡು ಆಮೇಲೆ ಬರಿಬೇಕು ಅಂತ. ಇದರಿಂದ ವ್ಯಾಸ ಮಹರ್ಷಿಗಳಿಗೆ ಕತೆನ ಹೇಳೋದಕ್ಕೆ ಸ್ವಲ್ಪ ಆರಾಮಾಗಿ ಟೈಮ್ ಸಿಗುತ್ತೆ. ಇಲ್ಲಾಂದ್ರೆ ಅವ್ರು ಹೇಳೋ ಸ್ಪೀಡ್ಗೆ ಇವ್ರು ಮ್ಯಾಚ್ ಮಾಡಕ್ ಆಗ್ತಿರಲ್ಲ. ಆಯ್ತಾ? ಹಂಗೆ ಕತೆ ಬರಿತಾ ಇರ್ಬೇಕಾದ್ರೆ ಪೆನ್ ಮುರಿದೋಗುತ್ತೆ. ಹೊಸ ಪೆನ್ ತಗೋಬರಕ್ಕೆ ಟೈಮ್ ಇಲ್ಲ. ಏನ್ ಮಾಡ್ಬೇಕು? ಗಣೇಶ್ ಅವರು ಅವ್ರ ದಂತನ ಮುರಿದು ಅದರಲ್ಲೇ ಬರೆಯಕ್ ಶುರು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಒಂದಂತ ಇಲ್ಲ ಅಲ್ವಾ? ಇಷ್ಟ ಆದ್ಮೇಲೆ ಮಹಾಭಾರತ ಕತೆ ಬರೆದು ಮುಗಿಸ್ತಾರೆ. ಆಗ ಗಣೇಶ ಅವ್ರಿಗೂ ಒಂದ್ ಗೊತ್ತಾಗುತ್ತೆ, ನಾನು ತುಂಬಾ ಬುದ್ಧಿವಂತ ಅಂತ. ನನ್ನ ಹತ್ರ ಜಂಬ ಇತ್ತು, ಈಗ ಪೆನ್ ಮುರಿದೋದಾಗ ನನ್ನ ದಂತ ಮುರಿದ್ನಲ್ಲ, ಆ ಜಂಬನೂ ನನಗೆ ಕಡಿಮೆ ಆಯ್ತು. ನಾವೆಷ್ಟೇ ಬುದ್ಧಿವಂತರಾಗಿದ್ರು ಸ್ಪೀಡು ಒಳ್ಳೇದಲ್ಲ. ತಾಳ್ಮೆಯಿಂದ ಏನ್ ಕಲಿತೀವಿ ಅದನ್ನ ಅರ್ಥ ಮಾಡ್ಕೊಂಡು ಟೈಮ್ ತಗೊಂಡು ಕಲಿಬೇಕು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಈಗ ನಿಮ್ಗೂ ಅರ್ಥ ಆಯ್ತಲ್ವಾ? ನೀವು ಟೆಸ್ಟಲ್ಲಿ ಬೇಗ ಬರೆದ್ಬಿಟ್ಟು ಪೇಪರ್ ಕೊಟ್ಬಿಟ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತಾ? ಏನ್ ಬರಿಬೇಕು, ಮತ್ತೆ ಚೆಕ್ ಮಾಡಬೇಕು, ಕರೆಕ್ಟಾಗಿ ಬರ್ದಿದೀವ ನೋಡ್ಬೇಕು ಅಲ್ವಾ? ಈ ಕತೆ ಇಷ್ಟ ಆಯ್ತಾ?